ಇಲ್ಲಿ ನೋಡಿ, ನಿಮ್ ರೂಮ್ ನಲ್ಲಿ ಎಷ್ಟೊಂದು ಹುಡುಗಿರ್ ಫೋಟೋ ಇದೆ. ಓ ಅದಾ? ಹಿಂದೆ ನಮ್ಮ ಅಪ್ಪ ಅಮ್ಮ ನನಗೆ ಹೆಣ್ಣು ಹುಡುಕ್ತಾ ಇದ್ದಾಗ ಸೆಲೆಕ್ಷನ್ ಬಂದ ಫೋಟೋಗಳು. ಅದೃಷ್ಟವೋ ದುರದೃಷ್ಟವೋ ನಿಮ್ ಮದುವೆ ನಿಂತೋಯ್ತು. ಬಾಬಾ, ಅಪ್ಪಾಜಿ ಅಮ್ಮನೋ ಒಳಗೆ ಎಷ್ಟು ಸಂಕಟ ಪಡ್ತಿದಾರೋ ಏನೋ. ಈಗ್ಲೂ ಈ ಹುಡುಗಿರಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡಿ ಯಾಕೆ ಮದುವೆ ಮಾಡ್ಕೋಬಾರ್ದು? ಹೌದಲ್ಲ, ಇಟ್ಸ್ ಎ ಗುಡ್ ಐಡಿಯಾ. ಎಲೆ ಕೊಡು ನೋಡೋಣ. ಇವಳು ಮೂಗು ಎಷ್ಟು ಚೆನ್ನಾಗಿದೆ, ಇವಳನ್ನೇ ಸೆಲೆಕ್ಟ್ ಮಾಡೋಣ. ಇವಳು ಗಲ್ಲ ಬೆಲ್ಲ, ಇವಳನ್ನೇ ಸೆಲೆಕ್ಟ್ ಮಾಡೋಣ. ವಾವ್, she got a beautiful eyes. ಇವಳ ಕಣ್ಣು ಸೂಜಿ ಗಲ್ಲು, ಇವಳೇ ಬೆಸ್ಟ್. ಅಯ್ಯೋ ಸಾಕು, ಎಲ್ರನ್ನೂ ಒಟ್ಟಿಗೆ ಮದುವೆ ಮಾಡ್ಕೋತೀರಾ? ಹಾಗೆಲ್ಲ ಮಾಡ್ಕೊಳ್ಳೋ ಹಾಗಿಲ್ಲ, ಕಾನೂನು ವಿರುದ್ಧ. ಹೌದಲ್ಲ, ಒಬ್ಬಳನ್ನೇ ಮದುವೆ ಆಗ್ಬೇಕಲ್ಲ. ಸರಿ, ಸೆಲೆಕ್ಟ್ ಮಾಡಿದ್ದಾಯ್ತು. ಎಲ್ಲಿ? ಯಾರು? ಇಲ್ಲಿ ಅಂದ್ರೆ ನೇತ್ರ, ನನ್ನ ಕಣ್ಣಲ್ಲಿರೋಳನ್ನ ನಾನು ಮದುವೆ ಆಗೋದು. ಪದ್ಮನಾಭ್, ನನ್ ದಾರಿಗೆ ಮುಳ್ಳಾಗಿರೋ ಆ ನೇತ್ರ ನಾಶ ಆಗ್ಬೇಕು. ಆ ಮುಳ್ಳನ್ ಕಿತ್ ಸುಟ್ಟು ಹಾಕೋದು ನನ್ನ ಜವಾಬ್ದಾರಿ. ಆದ್ರೆ ಆಮೇಲೆ ನೀವು ನಾನು ಹೇಳ್ದಾಗ ನಡ್ಕೊಳ್ಳೋಕೆ ತಯಾರ? ನೀವು ನೇತ್ರನ್ಗೆ ಆಸೆ ಪಟ್ಟವರು, ಅವಳನ್ನ ನನ್ಗೋಸ್ಕರ ಮುಗಿಸ್ತೀರಿ ಅಂತ ಹೇಗ್ ನಂಬ್ಲಿ? ಅವಳನ್ನ ಮದುವೆ ಆಗಿ ಚಂದ್ರಗಿರಿ ಒಳಗಿನ ಪಿತೂರಿಗೆ ಅವಳನ್ನು ಉಪಯೋಗಿಸ್ಕೊಳ್ಬೇಕು ಅಂತಿದ್ದೆ ಅಷ್ಟೇ. ಅದು ಪ್ರೇಮಾನೂ ಅಲ್ಲ, ಕಾಮಾನೂ ಅಲ್ಲ. ನೀವು ನಾನು ಹೇಳ್ದಾಗ ನಡ್ಕೊಳ್ಳೋದಾದ್ರೆ ಅವಳನ್ನ ಆದಷ್ಟು ಬೇಗ ಮುಗಿಸೋದೆ ನನಗೂ ಒಳ್ಳೇದು. ಅದಕ್ಕೇನ್ ಬೇಕಾದ್ರೂ ಮಾಡಿ, ನನ್ ಫುಲ್ ಸಪೋರ್ಟ್ ನಿಮ್ಗೆ. ಸಪೋರ್ಟ್ ಆದ್ರೆ ಬರೀ ದುಡ್ಡು ಕಾಸು ಅಲ್ಲ, ನಾನು ಕೇಳಿದ್ದನ್ನ ಇಲ್ಲ ಅನ್ನೋ ಹಾಗಿಲ್ಲ. ಅರ್ಥ ಆಯ್ತು. ಪ್ರಾಮಿಸ್? ಐ ಸೇ ಐ ಪ್ರಾಮಿಸ್ ಯು. ನಂಬಿಸಿ ಕೈ ಕೊಟ್ರೆ? ಇಲ್ಲ ಪದ್ಮನಾಭ್, ಗಂಧರ್ವಗಿರಿ ಮೇಲೆ ನನ್ನ ತಂದೆ ಸೈಡು ತೀರೋದೇ ಆದ್ರೆ ನಾನು ಯಾವುದಕ್ಕೂ ಹಿಂಜರಿಯಲ್ಲ. ರೈಟ್. ನಮ್ ತಾತ ನನ್ನ ಸಾಕಿ ತಂದೆ ಕೊನೆಗೆ ಎಂಥ ಸಂಬಂಧ ಬೆಳೆಸ್ಕೊಟ್ಟು ದೇವರು ಮನುಷ್ಯರ ರೂಪದಲ್ಲಿ ಬರ್ತಾನೆ ಅನ್ನೋದಕ್ಕೆ ನಿಮ್ ತಾತನೇ ಸಾಕ್ಷಿ. ನಿನ್ನ ನಾನು ಒಪ್ಕೊಂಡಿದ್ದು ನಮ್ಮ ಅಪ್ಪ ಅಮ್ಮನಿಗೆ ಎಷ್ಟು ಸಂತೋಷ ಗೊತ್ತಾ? ಸೌಕರ್ಯ ನಿಲ್ಸಿ ಸ್ವಾಮಿ, ನಿಲ್ಸಿ ಸೌಕರ್ಯ, ನಿಲ್ಸಿ ನಿಲ್ಸಿ ಸ್ವಾಮಿ, ಸೌಕರ್ಯ ನಿಲ್ಸಿ, ನಿಮ್ ಕೈ ಮುಗಿತೀನಿ, ನಿಲ್ಸಿ ಸೌಕರ್ಯ, ಸೌಕರ್ಯ ನಿಲ್ಸಿ, ಸೌಕರ್ಯ ನಿಲ್ಸಿ. ನನ್ನ ಮಗಳಿಗೆ ಹೆರಿಗೆ ನೋವು ಶುರು ಆಗೈತೆ, ಅಳಿಯಾನು ಊರ್ದಾಗಿಲ್ಲ, ಹೊಸ ಹತ್ತಿರದವನೇ ಐತೆ ನಮ್ ಕುಡಿಸ್ಲು. ನೀವು ಆಸ್ಪತ್ರೆ ತನಕ ಕರ್ಕೊಂಡೋಗಿ ಬಿಟ್ಬಿಟ್ರೆ ನಿಮ್ ಉಪಕಾರ ನಾನು ಯಾವತ್ತೂ ಮರೆಯಕ್ಕಿಲ್ಲ ಸೌಕರ್ಯ, ನಾನು ಯಾವತ್ತೂ ಮರೆಯಕ್ಕಿಲ್ಲ. ಹೇಳಿ ಸೌಕರ್ಯ, ಬನ್ನಿ ಅಮ್ಮ, ಬನ್ನಿ ಸೌಕರ್ಯ, ಬನ್ನಿ ಸಾಯಿ, ಬನ್ನಿ 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 ಸೌಕರ್ಯ, ಬನ್ನಿ ಬನ್ನಿ ಸೌಕರ್ಯ, ಬನ್ನಿ ಇಲ್ಲೇ ಬನ್ನಿ, ಬನ್ನಿ. ಯಾಕೋ ಆಗ ನೋಡ್ತೀಯಾ, ನಾನು ಯಮದೂತ. ಇವ್ರಿಗೂನು ಇವನ ಅಣ್ಣ ಅತ್ತಿಗೆ ಏನ್ ಗತಿ ಕಾಣಿಸ್ರೋ ಅದೇ ಕಾಣಿಸ್ಬಿಡಿ. ಓಕೆ ಸರ್. ಬಾ.
ನೇತ್ರನ ನಂಬಿ ನಮ್ಮ ವಿಷಯ ಎಲ್ಲ ಅವಳ ಹತ್ರ ಹೇಳ್ಬಿಟ್ಟಿದ್ದಾರೆ. ಇನ್ನು ಗಲ್ಲು ಶಿಕ್ಷೆ ಅನುಭವಿಸೋದನ್ನ ನಾವು ತಪ್ಪಿಸ್ಕೋಬೇಕಾದ್ರೆ ನಾನು ಇಂಡಿಯಾನ ಬಿಟ್ಟು ಹೊರಟೋಗ್ಬಿಡ್ಬೇಕು. ರೂಪಾ ರೂಪಾ ಏನ್ ಡ್ಯಾಡಿ? ನೋಡಮ್ಮ, ನಾವು ಇವತ್ತೇ ಬಾಂಬೆಗೆ ಹೋಗಿ ಅಲ್ಲಿಂದ ಅಮೆರಿಕಾನು ಆಸ್ಟ್ರೇಲಿಯಾ. ಡ್ಯಾಡಿ, ಪದ್ಮನಾಭ ನೇತ್ರ ನಾಶ ಮಾಡೋಕ್ಕಿಂತ ಒಳ್ಳೆ ಪ್ಲಾನ್ ಮಾಡಿದ್ದಾನೆ. ಅವನ್ನ ನಂಬಿದ್ರೆ ನಮ್ಮ ಕೈ ಕೋಳ ಬೀಳೋದು ಗ್ಯಾರಂಟಿ. ನಡಿ ನಡಿ, ಹೊರಡು ಹೊರಡು. ಆಸ್ಟ್ರೇಲಿಯಾಕ್ಕೋ ಅಮೆರಿಕಕ್ಕೋ ಸರಿಯಾಗಿ ಪ್ಲಾನ್ ಮಾಡದೆ ಹೊರಟ್ರೆ ಹೋಗೋಕ್ ಬಿಟ್ಬಿಡ್ತೀನ. ಏನೇ ಪದ್ಮನಾಭ ಹುಚ್ಚುಚ್ಚ ಮಾತಾಡ್ತಿದ್ಯಾ? ಕರುಣಾಕರನ್, ಆಗ ನಿನ್ನ ಇಷ್ಟದ ಪ್ರಕಾರ ಗಂಧರ್ವಗಿರಿ ದೊಡ್ಡ ಮಗ ಸೊಸೆನ ಕೊಲೆ ಮಾಡಿಸ್ ಬಂದೆ. ನಿನ್ ಮಗಳ ಇಷ್ಟದ ಪ್ರಕಾರ ಈಗ ತಾನೆ ನೇತ್ರ ರವೀಂದ್ರ ಇಬ್ರು ಜೀವನ ತೆಗೆಸ್ ಬಂದೆ. ಗುಡ್. ಸರಿ, ಹಾಗಿದ್ಮೇಲೆ ನಾವು ದೇಶ ಬಿಟ್ಟು ಹೊರಗಡೆ ಯಾತಕ್ಕೆ ಹೋಗ್ಬೇಕು? ರವೀಂದ್ರನೋ ನೇತ್ರನೋ ನೀನು ಕೊಲ್ಲೋದಕ್ಕೆ ಸಾಧ್ಯವಿಲ್ವೇನೋ ಅನ್ನೋದಕ್ಕೋಸ್ಕರ ನಾವು ದೇಶ ಬಿಟ್ಟು ಹೋಗ್ಬೇಕಾಗಿತ್ತು. ಈಗ ನೀನು ಗೆದ್ದಿದ್ಯಾ, ನಿನ್ಗೇನ್ ಬೇಕು ಹೇಳು? ರೂಪಾ. ರೂಪಾ ತಾನೆ? ಕಂಗ್ರ್ಯಾಚುಲೇಷನ್ಸ್. ನನಗೆ ಗಂಧರ್ವಗಿರಿ ಎಸ್ಟೇಟ್ ಮುಖ್ಯನೇ ಹೊರತು ನನಗೆ ಅಳಿಯನಾಗವನು ರವೀಂದ್ರ ಆದ್ರೇನು ಪದ್ಮನಾಭ ಆದ್ರೇನು. ಕಮಾನ್, ಲೆಟ್ ಅಸ್ ಸೆಲೆಬ್ರೇಟ್. ಪದ್ಮನಾಭ. ಕರುಣಾಕರನ್, ನನ್ನ ಈ ವರ್ಷಗಳಿಗೆಲ್ಲ ನೀನೇ ಗುರು ಗೊತ್ತಾ? ಐ ಸೇಲ್ ಯು ಬ್ಯಾಕ್. ನೋ, ಐ ಆಮ್ ಟೇಕಿಂಗ್ ಹರ್. ಪದ್ಮನಾಭ್, ನೀವ್ಯಾರು ನನ್ನಿಂದ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ನಾನು ಅದಕ್ಕೋಸ್ಕರನೇ ಬಂದಿದ್ದೀನಿ. ರವೀಂದ್ರ, ನೇತ್ರ ಕೊಂದು ಬಿಡ್ತೀಯಾ? ರವೀಂದ್ರ,
ಕರಣ್ ಗಂಧರ್ವಗಿರಿನೇ ನಾಶ ಮಾಡಬೇಕು ಅಂತ ಹಠ ತೊಟ್ಟೆಲ್ಲ ನೋಡಿದೆ, ಅದ್ರ ಫಲ ಏನಾಯ್ತು ಅಂತ. ಇಲ್ಲ, ನಾನ್ ನಿನ್ ಕೊಲ್ಬಾರ್ದು. ನಿನ್ನ ವಿಚಾರಿಸ್ಕೊಳಕ್ಕೆ ಪೊಲೀಸ್ ಇದೆ, ಕಾನೂನಿದೆ, ಕೋರ್ಟ್ ಇದೆ.